पित्वजम्बो बलसार भक्षितम् उमासुतं शोकविनाशकारणम् नमामि विघ्नेश्वर पादपङ्कजम् शुक्लांबरधरा श्री विघ्नेश्वर अंबाकुवर लंबोदरा शुक्लांबरधरा श्री विघ्नेश्वर अंबाकुवर लंबोदरा प्रथमदि स्तुतिसुवे पार्वती सुतने प्रथमदि स्तुतिसुवे पार्वती सुतने पाशांकुशधरने शुक्लांबरधरा श्री विघ्नेश्वर अंबाकुवर लंबोदरा ನಮ್ಮ ಭಕ್ತಿಯೋ ನಿಮಗೆ ನಿಮ್ಮ ಶಕ್ತಿಯೋ ನಮಗೆ ನಮ್ಮ ಭಕ್ತಿಯೋ ನಿಮಗೆ ನಿಮ್ಮ ಶಕ್ತಿಯೋ ನಮಗೆ ಕರುಣಿಸಿ ಕಾಪಾಡು ಓ ತಂದೆ ಕರಿಮುಖ ವದನನೆ ಪಾರ್ವತಿ ತನಯನೆ ಕರಿಮುಖ ವದನನೆ ಪಾರ್ವತಿ ತನಯನೆ ಶ್ರೀ ವಿಘ್ನೇಶ್ವರನೇ शुक्लांबरधरा श्री विघ्नेश्वर अंबाकुवर लंबोदरा 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 देवा ताವುದಾರೆಂದು ಕೇಳಿದೆ ದೇವಾ ಚಚ್ಚಟ ಸ್ಫುಟದ ಪುಟ ನಗರಕ್ಕೆ ಚಚ್ಚಟ ಎಂದು ಬರುವಂತ ನಗ ಸರಿತ ಮಾತನಾಡಿಸಿ ನಿಂದಿರಿ ನೆರಣ ಸರಿ ಅಂತ ಇವಲೇ ಹಿಂಗೈತಿ ಮುಂಗ ಹೆಂಗೈತನ್ ಬಿಡ ಪಾಠದ ಓ ದೇವಾ ನಾವುದಾರೆಂದರೆ ಶ್ರೀ ಕೊಳಗಲ್ಲ ಶಿವರಾಮವಧೂತರ ಆಶೀರ್ವಾದ ಬಲದಿಂದ ಬಂದು ತಮ್ಮನ್ನು ಮಾತನಾಡಿಸುವ ಕೊಳಗಲ್ಲಿನ ಚಿಕ್ಕ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಸಾರಥಿ ನಾವುದಾರೆಂದರೆ ಯಾರು ದೇವ ದ್ವಾರಕ ನಗರವೆಂಬ ಬಿಡದಾರು ವಾಸುದೇವನ ದೇವಕ್ಕೆ ಅಮ್ಮನವರು ಎಂಟರ ಗರ್ಭದಲ್ಲಿ ಸಾರಥಿ ಎನ್ನ ಎದುರಾದ ರಾಕ್ಷಸನ್ನ ಧ್ವಂಸ ಮಾಡಿದ ರಾಕ್ಷಸಾಂತರ ಹೆಸರು ಪಡೆದ ಬಾಲಗೋಪಾಲ ಕೃಷ್ಣ ಮೂರ್ತಿ ಎಂದು ತಿಳಿದ ಸರಿತ ವೀರ ಬಾಲಕೃಷ್ಣ ಮೂರ್ತಿ ನೀವಾದರೆ ಬಂಗಾರದಿಂದ ಕಂಬಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ ಸಾರಥಿ ಭೂಪತಿ ಈ ಶೃಂಗಾರ ಮಂಟಪಕ್ಕೆ ಬಂದ ಕಾರಣವೇನೆಂದ್ರೆ ಏನು ದೇವ ಇಂದಿನ ದಿನ ಎನ್ನ ಭಕ್ತರ ಭಕ್ತ ಪ್ರಾಣಾರ್ಥತ ಶಾಸ್ತ್ರಕೌಚರ ಎಂಬ ಸುಂದರ ಪೂರ್ಣಿಕ ಕರ್ನಾಟಕ ನಾಟಕವನ್ನು ಅಭಿನಯಿಸುತ್ತಾರೆ ಆದ ಕಾರಣ ಅವರು ಬೇಡಿದ ವರಗಳನ್ನು ಕೊಟ್ಟು ಕಾಪಾಡುವ ಕಾರಣ ವರ್ಣವರ್ತಿಸಲಿದೆ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಬೆಳ್ಳಿ ಸೋಮಾನ ಬಾಲಕೃಷ್ಣ ಪಾತ್ರ ಮಾಡಿದಂತೆ ಅವರಿಗೆ ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವ್ರು ಬಂದಾರ
ಹೊರಗ ಅವ್ರನ್ನ ಬಗೆಹರಿಸಿ ಕಳ್ಸೋಣ. ಸ್ವಾಗತ ಸ್ವಾಗತ ಬಾಲವರಿಗೆ ಸ್ವಾಗತ 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 ಬಾಲರಾಗರಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ, ಇಂದಿನ ದಿನ ಮಹಾಶುಭ ದಿನ, ಸಂಗೀತದ ಸುದೆ ಗಾನರತ್ನ. ಸ್ವಾಗತ ಸ್ವಾಗತ ಬಾಲ ಬಾಲನಿಗೆ ಸ್ವಾಗತ. ಜಯ 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 ಬಾಲ ಬಾಲನಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ, ಇಂದಿನ ದಿನ ಮಹಾಶುಭ ದಿನ, ಸಂಗೀತದ ಸುದೆ ಗಾನರತ್ನ. ಸ್ವಾಗತ ಸ್ವಾಗತ ಬಾಲ ಬಾಲನಿಗೆ ಸ್ವಾಗತ. ಹಾರಾಡುವ ಬರೆದು ಒಂದಾಗುವ, ಕಳೆದ ದಿನವೆಲ್ಲ ಮರೆಯವನೆಲ್ಲ ಬಾಳಿ ಮೈ ಮರೆಯುವ. ಹಾಲು ಜೇನಾಗುವ, ಕಲೆದು ಭೂಮಿ ಬಾನಾಗುವ, ಮೇಲು ಮುಗಿಲೇರುವ, ಕಲೆದು ಸುಖದಿ ಹೋರಾಡುವ. ನಲೆರ ಹಾರಾಡುವ, ಒಲಿದು ಒಂದಾಗುವ, ಕಳೆದ ದಿನವೆಲ್ಲ ಮರೆಯುವುದಿಲ್ಲ ಬಾಳಿ ಮೈ ಮರೆಯುವ.
ಚೆನ್ನಾಗಿ ಹೇಳಿದ ದೇವ. ಹಿರಣ್ಯಕಶಿಪ ಸವಿಸ್ತಾರವಾಗಿ ಹೇಳಿದ ದೇವ. ಚೆನ್ನಾಗಿ ಹೇಳಿದ ದೇವ. ಭೂಪತಿ ಅಂದವಾದ ಗೋಕುಲದಲ್ಲಿ ಜನಿಸಿದ ಭಲ ಉತ್ತಮವಾದ ಪರ್ವತವನ್ನು ನೆಟ್ಟು ಹಾ ಗೌಗಳನ್ನು ಕಾಪಾಡಿದ ಹಾ ಬಳುರ್ಯಾಲ ಸರ್ದ ದೇವ. ಮಾವನಾದ ಕಂಸಾಸುರನ್ನು ಕೊಲ್ಲ ಬಾಲಗೋಪಾಲ ಕೃಷ್ಣ ಮೂರ್ತಿ ಎಂದು ತಿಳಿದ ಸರ್ದ ಒಳ್ಳೆಯದು ಭೂಪತಿ. ಮುಂದೇನು ಸಂಗತಿ? ಮತ್ತೊಂದು ಚೆನ್ನಾಗಿ ಚೆನ್ನಾಗಿ ಹೇಳಿದ ದೇವ. ಸವಿಸ್ತಾರವಾಗಿ ಹೇಳಿದ ದೇವ. ಬಾಬಾ ನೀರು ಕುಡ್ಸೋದ್ ಅಂತ ನಿಂತ್ಕೊಂಡು ಬಳುರ್ಯಾಲ ಸರ್ದ ಭೂಪತಿ ಹಿಂದಕ್ಕೆ ಸೋಮುಖಾಸುರೆಂಬ ರಾಕ್ಷಸನೆಂಬ ಹಾ ಬ್ರಹ್ಮನ ವೇದಗಳನ್ನು ಕದ್ದುದಂತ ಭಲ ಸಮುದ್ರ ಮಧ್ಯೆ ಹಾ ಅದನ್ನು ನಾನು ತಿಳಿದುಕೊಂಡು ಹಾ ಮಂದಾರ ಪರ್ವತವನ್ನು ಬೆನ್ನೆಲೆ ತಿರುದ ಬ್ರಹ್ಮನಿಗೆ ವೇದಗಳನ್ನು ತಂದು ಕೊಟ್ಟವನು ನಾನಲ್ಲ ಸರಿತ ಮತ್ತೊಂದೊಳಗೆ ತಿರುಗ ಚೆನ್ನಾಗಿ ಹೇಳಿದ ಭೂಪತಿ. ಹಿರಣ್ಯಕಶಿಪನ ಕರ್ಕೊಂಬರೆ. ಹಿರಣ್ಯಕಶಿಪ ಹಿರಣ್ಯಕಶಿಪ ಹಿರಣ್ಯಕಶಿಪನ ಕರ್ಕೊಂಬರೆ. ಹಿರಣ್ಯಕಶಿಪ ಹಿರಣ್ಯಕಶಿಪ
ಕರ್ಕೊಂಬರಿ ಮ್ಯಾನೇಜ್ಮೆಂಟ್ ನವರು ಪಾತ್ರ ಕಳಿಸ್ಕೊಡ್ರು. ಭೂಪತಿ ಹಿಂದಕ್ಕೆ ಕೂಡಿಸಿದ ಸಮುದ್ರದಲ್ಲಿ ಮಂದಾರ ಪರ್ವತವನ್ನು ಕಡೆಗೊಳ್ಳನೆ ಮಾಡಿದ್ರು. ಮತ್ತ ನಮ್ಮ ಮಾಟು ಕಾಲದಲ್ಲಿ ಒಂದು ಕಡೆ ದೇವತರು ಮತ್ತೊಂದು ಕಡೆ ರಸಿದ್ರು. ಭೂಪತಿ ವಾಸುಕಿನ ಹಗ್ಗವನ್ನ ಮಾಡಿ ತತ್ಪರ್ವತವು ಸಮುದ್ರದಲ್ಲಿ ಮುಳುಗುತ್ತಿರುವ ಪಶ್ಚಾವತಾರವಂತೇಳಿ ಮಂದಾರ ಪರ್ವತವನ್ನು ಬೆಣ್ಣೆಯಲ್ಲಿ ಎತ್ತಿರಿದು ಬಾಲಗೋಪಾಲ ಕೃಷ್ಣ ಮೂರ್ತಿಯನ್ನು ಬೇರೆ ಸಾರದೆ ಒಳ್ಳೆಯದು ಭೂಪತಿ. ಮುಂದೇನು ಸಂಗತಿ? ನಮ್ಮ ಚನ್ನವತಿಗೆ ಚೆನ್ನಾಗಿ ಹೇಳಿದ ದೇವ. ಹಿರಣ್ಯಕಶಪ ಹಿರಣ್ಯಕಶಪ ವಿಸ್ತಾರವಾಗಿ ಹೇಳಿದ ದೇವ. ಭೂಪತಿ ನಾವು ಬಂದು ಬಹಳ ಹೊತ್ತಾಯ್ತು. ಗೋಕುಲ ನಗರದಲ್ಲಿ ಗೋಪಿಕಾಸ್ತ್ರರು ಕೃಷ್ಣ ಕೃಷ್ಣ ಅಂದಷ್ಟು ಸುತ್ತರು. ಹೌದು ದೇವ. ಆದ ಕಾರಣ ಗೋಕುಲ ನಗರಕ್ಕೆ ಚೂಟಿ ರಥವನ್ನು ಬಿಡುವುದಿಲ್ಲ ಸರ್. ಇನ್ಮಿಟ್ಟಂತಾಗ ದೇವ. ಅರೆ 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 ಹಿರಣ್ಯಕಶಿಪ ಕರ್ಕೊಂಬರಿ. ಹಿರಣ್ಯಕಶಿಪ ಹಿರಣ್ಯಕಶಿಪ ಈ ಕಡೆ ಬಂದು ಕುತ್ಕೊಂಡ್ರೆ ಮುಂದೆ ಸಾಕಷ್ಟು ಚೇರ್ಗಳು ಹಾಕ್ಯಾರ ನೋಡ್ರ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಅಣ್ಣ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಯಾರ್ಯಾರೋ ಅವರು ಯಾರ್ಯಾರೋ. ಕುರುಬರ ಬೀರಪ್ಪನ ಮನೆಯ ಗತಿಗೆ ಶೃಂಗಾರ ಕಂಡು, ಕುರುಬರ ಬೀರಪ್ಪನ ಮನೆಯ ಗತಿಗೆ ಶೃಂಗಾರ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಂ ತೈತೋಂ
ಮೆಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ ಹರನೇ ಯಾರ್ಯಾರೋ ಬಲ್ಲವರ್ ಯಾರ್ಯಾರೋ ಯಾರ್ಯಾರೋ ಬಲ್ಲವರ್ ಯಾರ್ಯಾರೋ ಹಿರಣ್ಯಕಶಪ ಹಿರಣ್ಯಕಶಪ ಅತ್ತಯ್ಯನ ಮನೆಯ ಮಡಿಯ ಚಂದಾವ ಕಂಡು ಮಡಿವಾಳ್ ಮಾತಯ್ಯನ ಮನೆಯ ಮಡಿಯ ಚಂದಾವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಗುರುವು ಕೈಲಾಸದಲ್ಲಿ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ ಯಾರೋ ಬಲ್ಲವರ್ ಯಾರ್ಯಾರೋ ಯಾರ್ಯಾರೋ ಬಲ್ಲವರ್ ಯಾರ್ಯಾರೋ ಹಿರಣ್ಯಕಶಪ ಹಿರಣ್ಯಕಶಪ ಕುಂಬಾರ್ಗೊಂಡಣ್ಣನ ಮನೆಯ ಮಡಿಕೆ ಚಂದು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಗುರುವು ಕೈಲಾಸದಲ್ಲಿ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ ಯಾರ್ಯಾರೋ ಬಲ್ಲವರ್ ಯಾರ್ಯಾರೋ ಯಾರ್ಯಾರೋ ಬಲ್ಲವರ್ ಯಾರ್ಯಾರೋ ಹಿರಣ್ಯಕಶಪ ಹಂಗ ಪ್ರಹ್ಲಾದಕೊಂಡು ರೆಡಿ ಮಾಡಿರು ನೀನಗ ಬ್ಯಾಡ ನನ್ನ ನೋಡಿ ದೈವರ ಮಾವ ನೀ ನನ್ನ ಜೀವ ನಿನ್ನ ಕೆಂಪನ ಗಲ್ಲದ ಪೋರಿ ಒಳ್ಳಿ ನೋಡಬ್ಯಾಡ ನನ್ನ ಮಾರಿ ಮೈ ಮರೆತು ಕುಂತಾಗ ನೀನಗ ಬ್ಯಾಡ ನನ್ನ ನೋಡಿ ಹಿರಣ್ಯಕಶಪ ಹಿರಣ್ಯಕಶಪ ನೀ ಅತಿ ಬಾರಿ ವೈಮಾಲಿ ನಿನ್ನ ಪ್ರೀತಿ ಮಾಡಿ ಆದೆ ಉಚ್ಚ ಬ್ಯಾಲಿ ಹಿರಣ್ಯಕಶಪ ಹಿರಣ್ಯಕಶಪ ನೀ ಅತಿ ಬಾರಿ ವೈಮಾಲಿ ನಿನ್ನ ಪ್ರೀತಿ ಮಾಡಿ ಆದೆ ಉಚ್ಚ ಬ್ಯಾಲಿ ನಿನ್ನ ಸಲುವಾಗಿ ತೇಲಿ ಕೇಟ ಹುಡಿಯ ಕತ್ತೀನಿ ಪ್ಯಾಕೆಟ ತಿಳಿದೈತೆ ನಿನ್ನ ಬಣ್ಣ ಒಡಿಬ್ಯಾಡ ನನಗ ಕಣ್ಣ ಮೈ ಮರೆತು ಕುಂತಾಗ ನೀನಗ ಬ್ಯಾಡ ನನ್ನ ನೋಡಿ 108 ಕಣ್ಣ ಐತಿ ನನ್ನ ಮ್ಯಾಲ ಬರಲಿ ನಾನು ಯಾಂಗ ಓಡಿ ಆಗ ಬೇಡನೆ ಸೇಟ ಕೆಂಪನ ಗಲ್ಲದ ಪೋರಿ ಒಳ್ಳಿ ನೋಡಬ್ಯಾಡ ನನ್ನ ಮಾರಿ ಮೈ ಮರೆತು ಕುಂತಾಗ ನೀ ನಗಬ್ಯಾಡ ನನ್ನ ನೋಡಿ ಹಿರಣ್ಯಕಶಪ ಹಿರಣ್ಯಕಶಪ ತಿಳಿದಂಗ ಐತೆ ಡ್ರೈವರ ಮಾವ ಕುಡಿಬ್ಯಾಡೋ ನೀ ಕ್ವಾಟರ ತಿಳಿದಂಗ ಐತೆ ಡ್ರೈವರ ಮಾವ ಕುಡಿಬ್ಯಾಡೋ ನೀ ಕ್ವಾಟರ ಬರುತ್ತೀನಿ ಮದುವಾಗಿ ನೀ ಬರಬೇಕು ವರನಾಗಿ ಮೈ ಮರೆತು ಕುಂತಾಗ ನೀ ನಗಬ್ಯಾಡ ನನ್ನ ನೋಡಿ 108 ಕಣ್ಣ ಐತಿ ನನ್ನ ಮ್ಯಾಲ ಬರಲಿ ನಾನು ಯಾಂಗ ಓಡಿ ಆಗ ಬೇಡನೆ ಸೇಟ ಕೆಂಪನ ಗಲ್ಲದ ಪೋರಿ ಒಳ್ಳಿ ನೋಡಬ್ಯಾಡ ನನ್ನ ಮಾರಿ ಮೈ ಮರೆತು ಕುಂತಾಗ ನೀ ನಗಬ್ಯಾಡ ನನ್ನ ನೋಡಿ ಮ್ಯಾನೇಜ್ಮೆಂಟ್ನವರು ಪಾತ್ರ ಕಳಿಸ್ಕೊಡ್ಬೇಕಪ್ಪ ಲೇಟ್ ಆಯ್ತು ನೋಡ್ರಿ ಹಿಂದೆ ಬರೋ ಪಾತ್ರ
ಕಡುಬಿಡಿಕೆ ಈಕೆ ನಿಂತಾಳ ಕಡುಬಿಡಿಕೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಕಿ ಬರುತ್ತಾಳ ನನ್ನ ಹುಡುಕಿ ಬಾಗಲಕೋಟೆ ಬಸ್ಟ್ಯಾಂಡಿನಾಗ ನಿಂತಾಳ ಕಡುಬಿಡಿಕೆ ಈಕೆ ನಿಂತಾಳ ಕಡುಬಿಡಿಕೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ ಬರುತ್ತಾಳ ನನ್ನ ಹುಡುಗಿ ಬಾಗಲಕೋಟೆ ಬಸ್ಟ್ಯಾಂಡಿನಾಗ ನಿಂತಾಳ ಕಡುಬಿಡಿಕೆ ಈಕೆ ನಿಂತಾಳ ಕಡುಬಿಡಿಕೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ ಬರುತ್ತಾಳ ನನ್ನ ಹುಡುಗಿ ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನು ನಿನ್ನ ಬಣ್ಣ ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನು ನಿನ್ನ ಬಣ್ಣ ಒಳೆದಂಗ ಚಿನ್ನ ಅಂತಿದ್ದಿರನ್ನ ಕೋಲಾರದ ಮೀನ ಮುತ್ತಿನೊಳಗ ಮೆತ್ತಾಗ ಮಾಡಿ ಕರೆ ಹೇಳ ನೀನ ಬರುತ್ತೀಯೇನ ಬೆನ್ನ ಬಾಗಲಕೋಟೆ ಪಟ್ಟ್ಯಾಂಡಿನಾಗ ನಿಂತಾಳ ಕಡುಬಿಡಿಕೆ ಹೀಗೆ ನಿಂತಾಳ ಕಡುಬಿಡಿಕೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ ಬರುತ್ತಾಳ ನನ್ನ ಹುಡುಗಿ ಸರಿ ಗಲಾಟೆ ಮಾಡೋ ಹುಡುಗರು ಎದು ಗಲಾಟೆ ಮಾಡ್ತಾರಂಗೆ ಅಮ್ಮ ಮುಂಜಾನೆ ಶನಿವಾರ ಐತೆ ಅಂತ ಮಾಡ್ತಾರ ಸಾಲಿಲ್ಲ ಅಂತೇಳಿ ಹೇಳ ದೇವ ತಾವುದಾರಂದು ಕೇಳಿದೆ ಕೋಟಿ ಗರ್ಜನೆಯಿಂದ ಬಂದಂತ ದೊರೆಯನ್ನು ದಾರೆಂದು ಕೇಳಿದ ದೇವ ಎದ್ದು ಬಂದು ಹೇಳಪ್ಪ ಕೊರಲಗುಂದಿ ಮಾವ ಬಳಿರಿಯೇ ಎಲೈ ಮನ್ನವ ದೇವ ಗೋಡಿ ಗುಡಿಸಿ ಕಡರೋಸತನಿಯಿಂದ ಹೊರಬಡಿಸಿ ಕರದ್ದು ತಗದ ದಂಡವನ್ನು ಗಿರ್ರನೆ ತಿರುಗುತ್ತ ಎನ್ನ ಎಡಬಲದ ಕೊಡಿ ಮೀಸೆಯನ್ನು ತಿರುಗಿ ತೀಡುತ್ತ ದರ್ದಳ ಎನ್ನ ಹರಬಡವನ್ನು ಕೈಯುತ್ತ ಸಿಂಹಾಸನಿ ಬ್ರಹ್ಮಾಂಡ ಘಟಕ ಬಿರ್ರನ ಬಿರುದ ಬಾಯಿ ಬಿಚ್ಚಿದ ಎಲ ಮಾನವ ದೇವ ಬಳಿರಿ ಇಂಥ ಸಂಗೀತ ಪರಾಕ್ರಮ ರೋಷ ನಲಸುಬಿಡ ದುರ್ಗಡಿತ ಬಕ್ಕಡಿತ ಜದಲತರ ಸುಡದನೆ ಪಡೆದು
ಇರುವ ಚೆಟ್ಟಿನಲ್ಲೆಂದು ದರ್ತಳ ಎಂದು ಅರಬಡವನ ಕೈ ಎತ್ತ ಸಿಂಹಾಸನಿ ಬ್ರಹ್ಮಾಂಡಗಳು ಎಲ್ಲ ಮನ್ನವ ದೇವಾ ಇಂಥ ದೃಪ್ಪಡನೊಳಪಡ ನಡೆಸುವ ತಡಸ್ಕೋಟಿ ಕೀರ್ತಿ ಅಂದರುಂಬಡ ವಿದ್ಯುತ್ ಪ್ರತಾಪ ತಳಕ್ಕೆಂದು ಹೊಳೆಯುವ ಭಯಂಕರ ಕೋಪಕ್ಕೆ ಬೆಚ್ಚದ ಬೆದರದಲ್ಲಿ ಛಲದಿಂದ ಮಾತನಾಡಿಸುವ ನೀಡಿದವರ ನೆರಳೆ ಸರಿ ಅಂತ ಹೇಳ್ತೇನೆ. ಓ ದೇವಾ ನಾವುದಾರಂದರೆ ಲಂಚ ತಿನ್ನುವರ ಲಂಚದ್ರೋಹಿ, ಲಂಚ ಬೇಡುವನ ಬೀದಿ ನಾಯಿ, ಲಂಚ ಕೊಟ್ಟು ಕೊಟ್ಟು ಬಿಡುವರ ಬಾಯಿ ಬಳ್ಳಾರಿ ಬದನೆಕಾಯಿ, ಕುಡಿತೀನಿ ಕುಂಬಳೆಕಾಯಿ, ಕಾರೇಕಾಯಿ, ನೆಲ್ಲಾಪುರ ನೆಲ್ಲಿಕಾಯಿ. ನಾನು ಈ ವೇಷಕ್ಕೆ ಹೊಡೆದಿರುವನು ಸಣ್ಣದೊಂದು ತೆಂಗಿನಕಾಯಿ, ದೊಡ್ಡದೊಂದು ಕುಂಬಳೆಕಾಯಿ. ಎಷ್ಟು ಕಾಯಿಗಳನ್ನು ಹೊಡೆದರೆ ಅರ್ಪಿತ ಮಾಡಿಕೊಳ್ಳುವಳು ನಮ್ಮಮ್ಮ ಮಾರಮ್ಮ ತಾಯಿ. ದೇವ ಅಗಸೆಗೆ ಬುಡ್ಡೆ ಕಲ್ಲವಾಸ, ನಾನು ಸಂಸಾರದ ದಾಸ. ಆ ಮೂಲೆಯಲ್ಲಿ ಕುಳಿತುಕೊಂಡಿರುವನು ನಮ್ಮ ಸೋದರ ಮಾವನೆಂಬ ಅರಸ. ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಬೆಳಿರ್ಯೇ ಎಲ ಈ ಸಾರಥಿ ನಾವುದಾರಂದರೆ ಯಾರು ದೇವ? ಐತ ಸುರ್ರನಿಸಿರಾಂಬಿಗಳ ಡಿಂಬಗಳನ್ನು ಕಳೆದ ಹಂಬರಕ್ಕೆ ಹರಸಿ ಕುಂಭೋಪವನೆಂಬ ಕಾಲಂಬಿಗೆ ಒಡಲಂ ತುಂಬಿಸುವೆ. ಐತ ಕದಂಬರಕ್ಕೆ ನಾನೇ ಶಟ್ಟ ಜಮ್ಮುವಂದ ಹೀ ಕುಂಬಿಳಿಗೆ ಬೆದರಗೊಂಡಿರುವೆ. ಎಲ್ಲ ಸರದೆ ಭೂಪತಿ ಬೆಳಿರ್ಯ ಅಂಬುದಿ ವಾಸನಾದ ಭುಜಂಗೇಶ್ವರಿಯನ್ನು ಎದುರಿಗೆ ಬಾರದಲ್ಲಿ ಶಂಪಿಡಿದು ವಸ್ತ್ರದಿಂದ ಬಾರದ ಹರಿದನು. ಎಲ್ಲ ಸರದೆ ಭೂಪತಿ ಒಂದು ಮಸ್ತಕವನ್ನು ಕಂಡು ನಡುನಡಿಗೆ ತನ್ನಲ್ಲಿ ಉಳಿದ ಅನನವು ನಾಶವಾಯಿತೆಂದು ತ್ರೀ ಜಗತ್ತ ಪ್ರತಾಪಿ ನೀನೆಂದು ಎನಿಗೆ ಶರಣಾದನಾದನು. ಎಲ್ಲ ಸರದೆ ಭೂಪತಿ ಯಕ್ಷ ಕಿನ್ನರ ಕಿಂಪುರುಷು ಸಿದ್ಧ ಸಾಧ್ಯರು ತುಂಬನಾರ್ದಾದ ಗಂಧರ್ವ ಅಷ್ಟ ದಿಕ್ಕಪಾಲಕರೆಂಬ ಕಡಮುರುಕರು ಎನ್ನ ಪಟ್ಟದ ಬೆಟ್ಟಲಾಗಿ ನಿಷ್ಠಲೇವ ಸೇವೆಯನ್ನು ಗೈತಿರುವರು. ಎಲ್ಲ ಸರದೆ ಭೂಪತಿ ಇಂಥ ಮುಕ್ಕೋಟಿ ದೇವತೆಗಳ ಗಂಡ ಸುರಕುಲ ವೀರ ಪ್ರಚಂಡ ನಾಮಾಂಕಿತ ಇನ್ನು ತಿಳಿಯಲಿಲ್ಲವೇ? ಇನ್ನೂ ತಿಳಿಯಲ್ಲ ದೇವ. ಹಾಗಾದರೆ ಇತ್ತ ಬಾಸ್ ಚಿತ್ತ ಬಿಟ್ಟು ಕೇಳು. ಎಲ್ಲ ಸರದೆ ಭೂಪತಿ ಶೃಂಗಾರವಾದ ಅಮರಾವತಿ ನಗರಕ್ಕೆ ತಿರ್ಕರಿಸುವ ಹಿರಣ್ಯ ನಗರದ ಅಧ್ಯಕ್ಷ ಕಶ್ಯಪ ಬ್ರಹ್ಮನ ಪುತ್ರ ಅತಿಥಿ ದೇವಿಯ ಅಮ್ಮನವರ ಗರ್ಭಾದಿಯಲ್ಲಿ ಸುಧಾಕರ. ರೂಪದಲ್ಲಿ ರವಿಚಂದ್ರನನ್ನು ಧಿಕ್ಕರಿಸುವ ಸಿಂಹಶಕ್ತಿ ಪ್ರತಾಪದಿಂದ ವೀರಾದಿ ವೀರ ಬೈರ್ಯ ಹಿರಣ್ಯಕಶಿಪನೆಂದು ಮಹಾರಾಜನೆಂದು ಅಡಿಗಡಿಗೆ ಬಿಡಲಿ ದೈಟ್ ಅಂಗುರವನ್ನು ಒಡಿಸುವಂತ ನಾ ಸರದಿ ಅತಿ ಜಗಿದೆ. ವೀರ ಹಿರಣ್ಯಕಶಿಪರು ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ದಿದಿದೇವಿ ಬಳಿರ್ಯಲ ಈ ಸಾರದೆ ಭೂಪತಿ ನವರತ್ನ ಖಚಿತವಾದ ತೇಜ ದಿವ್ಯ ಪ್ರಭಾವದಿಂದ ಇಬ್ರಾಮಿಸುವ ಕಂಗಳಿಗೆ ರಂಜಿಸುವ ರಂಗಾದ ರಂಗಮಂಟಪಕ್ಕೆ ದಿಗ್ವಿಜಯಮಿಗೆತ ಅಂದವೇನು ಚಂದದಿಂದ ಕೇಳಿಯ. ಹೌದು ದೇವ. ಎಲ್ಲ ಸಾರದೆ ಭೂಪತಿ ಬಳಿರ್ಯ ನನ್ನ ತಮ್ಮನನ್ನ ಹಂದಿಯಾಗಿ ಕೊಂದ ಹಾಮಾಯಟನನ್ನ ಸೆರೆ ಹಿಡಿದು ಅವನ ಎಣ್ಣೆ ತೀರ ಮುಡಿ ಹಿಡಿದು ಎಲ್ಲ ಪಟ್ಟಣದ ರಾಣಿಯಾಗಿ ಮಾಡಿಕೊಳ್ಳುವುದಕ್ಕೆ ಬಲವಾದ ಗಂಡಿಯ ಸರದಿ ತಿಳಿದ ಸಂಗತಿ ತಿಳಿಯಿತು ಭೂಪತಿ. ಮುಂದೇನು ಸಂಗತಿ? ಬಳಿ ಬಿಳಿಯಲ್ಲ ಈ ಸರದಿ ಭೂಪತಿ ಇಂದಿನ ದಿನ ಎಲ್ಲ ತಂದೆಯ ತಾಯಿಯರು ಬರೀ ಹೇಳಿದರಂತೆ ಆದ ಕಾರಣ ಆಶ್ರಮ ಶಾಲೆಗೆ ದತ್ತರಥವನ್ನು ಬಿಡುವಂತರ ಸರದಿ ಅದು ಜಗದು ಒಳ್ಳೆಯದು ಮೋದಿ. ಮುರಳಿ ಘನಶ್ಯಾಮ ದೇವಾನವರಿತ ಪರಿಪಾಲಿಸಿ
ಇದೇ ಕೊರ್ಲಗುಂದಿ ಗ್ರಾಮದಲ್ಲಿ ಪಾಂಡು ವಿಜಯದಲ್ಲಿ ಕೀಚಕನ ಪಾತ್ರ ಮಾಡಿದ ಷಣ್ಮುಖಣ್ಣವರು ಸುಮಕ್ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಷಣ್ಮುಖಣ್ಣವರು ನಮೋ ಜನನಿ ಸೌಖ್ಯ ಪ್ರಧಾಯಿನಿ. ನಿನಗೆ ಮಂಗಳವಾಗಲಿ ಮೇಲೆ ಕೇಳು ಪುತ್ರ ಕೋಮಲ ಗಾತ್ರ. ಅಹೋ ಅಮ್ಮಯ್ಯ ಕುಮಾರ, ನಿನ್ನ ನಯನಾಗ್ರದೊಳ ಪಳಪಳನೆ ಉದುರುವ ಕಣ್ಣೀರು ಯಾತಕ್ಕೆ? ಚಂದ್ರನಂತಿರುವ ನಿನ್ನ ಮುಖವು ಕಂದಿ ಕುಂದಿ ಕಪ್ಪಾಯದ ಕಾರಣವೇನು? ಅಹೋ ಅಮ್ಮಯ್ಯ ಕುಮಾರ, ಎತ್ತಮ್ಮನ ಮನಸ್ಸು ನೋಯಿಸಿದ ಕನಘಾತಕರ ದಾರಾಗಿರಲಿ, ಈ ಭುವನ ಬ್ರಹ್ಮಾಂಡದ ಅಡಗಿರಲಿ. ಅವನ ಪಿಡಿದು ಎಡಮುಡಿ ಎಂಬಿಗದು ಈ ಕೋದಲಿನಿಂದ ಅವನ ಮಂಡೆಯನ್ನು ಕತ್ತರಿಸಿ ತಪ್ಪಲನ್ನು ಭಾರದಲ್ಲಿ ಸಂತೋಷವೇ. ಅಹೋ ಅಮ್ಮಯ್ಯ ಅತಳ ವಿತಳ ರಸತಾಳ ಪಾತಂಗಳ ಕಿರ್ರನ್ನುವ ಇಂಥ ಸಪ್ತ ಲೋಕಗಳನ್ನು ಕುಟ್ಟಿ ಮೆಟ್ಟಿಯಿಂದ ಜಗದಟ್ಟಿ ಎಂಬ ಪಡದಲ್ಲಿ ನಿನ್ನಂತ ಮಾತೆ ಮೊಡಲ ಮುರಿಸಿದ ಕಿಡಿಗೇಳಿಗಳ ದಾರು ತಡ ಮಾಡದ ನುಡಿ ಮಾತೆ ಲೋಕ ಪ್ರಖ್ಯಾತ. ಅಹೋ ಕುಮಾರ, ಅಹೋ ಅಮ್ಮಯ್ಯ ನಿನ್ನ ಕಣ್ಣಲ್ಲಿ ಕಣ್ಣೀರು ಯಾತಕ್ಕೆ ಮಾತೆ ಎಂದು ಕೇಳುತ್ತಿರುವೆಯಾ? ಹೌದು ಮಾತೆ. ನನ್ನ ಸಂಕಟವನ್ನು ನಾನು ಏನೆಂದೇ ಹೇಳಲಿ ಪುತ್ರ? ನಿನ್ನ ಪುತ್ರನ ಮುಂದೆ ಹೇಳಲೇಬೇಕು ಮಾತೆ. ನಿನ್ನ ತಮ್ಮನಾದ ಹಿರಣ್ಯಾಕ್ಷನನ್ನು ಕಳೆದುಕೊಂಡು ನಾನು ತುಂಬನೇ ವ್ಯಥೆ ಪಡುತ್ತಿರುವೆನು ಪುತ್ರ. ಸ್ವಲ್ಪ ಶಾಂತರಾಗು ಮಾತೆ. ಕುಮಾರ, ಅಹೋ ಅಮ್ಮಯ್ಯ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ತನಯ ಆಲಿಸೆನ್ನ ನುಡಿಯ ಕಂದ ಕೇಳು ನೀ ಮುದದಿಂದ. ಕುಮಾರ, ಅಹೋ ಅಮ್ಮಯ್ಯ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ತನಯ ಆಲಿಸೆನ್ನ ನುಡಿಯ ಕಂದ ಕೇಳು ನೀ ಮುಗದಿಂದ. ಇಂದು ಎಲ್ಲ ಚಿಕ್ಕ ಕುವರನು, ಇಂದು ಎಲ್ಲ ಚಿಕ್ಕ ಕುವರನು ವೀರ ಸ್ವರ್ಗ ಸೇರಿದ. ತನಯ ಆಲಿಸೆನ್ನ ನುಡಿಯ ಕಂದ ಕೇಳು ನೀ ಮುದದಿಂದ. ಅಹೋ ಅಮ್ಮಯ್ಯ ಅದೇನು ಚೆನ್ನಾಗಿ ಹೇಳು ಮಾತೆ. ಪುತ್ರಾರ್ಥವಾಗಿ ನಾನು ಬಹುನಿಷ್ಠೆಯಿಂದ ವ್ರತಗಳ ಆಚರಿಸಿ ನಾ ನಿಮ್ಮಿಬ್ಬರನ್ನು ಪಡೆದೆ. ಇಲ್ಲಂದವರು ಯಾರು ಮಾತೆ? ಅಹೋ ಅಮ್ಮಯ್ಯ ನೀನು ಇಲ್ಲ ಎಂದು ಹೇಳಲಿಲ್ಲ, ಆದರೆ ಅನೇಕ ವ್ರತಗಳನ್ನು ಮಾಡಿ ನಿಮ್ಮಿಬ್ಬರನ್ನು ಪಡೆದಿರುವೆನ್ನುವ ವಿಚಾರವನ್ನು ನಿನಗೆ ತಿಳಿಸುತ್ತಿರುವೆನು ಕುಮಾರ. ಹೌದೇನು ಮಾತೆ? ಕಂದ, ಅಹೋ ಅಮ್ಮಯ್ಯ ಪುತ್ರಾರ್ಥವಾಗಿ ನಾನು ಬಹುನಿಷ್ಠೆಯಿಂದ ವ್ರತಗಳ ಆಚರಿಸಿ ನಾ ನಿಮ್ಮಿಬ್ಬರನ್ನು ಪಡೆದೆ. ಇನ್ನು ಎಲ್ಲ ಚಿಕ್ಕ ಕುವರನು ನಿನ್ನ ಅನುಜ ಹಿರಣ್ಯಾಕ್ಷನ ಮರಣ ಶೋಕವ ಕಾಡೆನ. ತನಯ ಆಲಿಸೆನ್ನ ನುಡಿಯ ಕಂದ ಕೇಳು ನೀ ಮುದನಿಂದ. ಅಹೋ ಕುಮಾರ, ಅಹೋ ಜನನೇ ನಿನ್ನಂತ ವೀರಾದಿ ವೀರ ಮಗನಿರಬೇಕಾದರೆ ನನ್ನನ್ನು ತಡೆಯುವರು ಯಾರಿರುವರು ಈ ಧರಣಿ ಹೇಳು. ಹೌದೇನು ಮಾತೆ?
ಕುಮಾರ, ಅಹೋ ಅಮ್ಮಯ್ಯ, ಆದರೂ ನಿಮ್ಮಿಬ್ಬರನ್ನು ಪಡೆಯುವುದಕ್ಕಾಗಿ ನಾನು ಅನೇಕ ವ್ರತಗಳನ್ನು ಆಚರಿಸಿ ನಿಮ್ಮಿಬ್ಬರನ್ನು ಪಡೆದಿರನು ಅಲ್ಲವೇ ಪುತ್ರ? ಹೌದು ಜನನಿ. ನಿಮ್ಮಿಬ್ಬರನ್ನು ನನ್ನ 2 ಕಣ್ಣುಗಳಂತೆ ಜೋಪಾನ ಮಾಡಿ ಸಾಕಿ ಸಲಹಿದನು. ಆದರೆ ಇಂದು ನಿನ್ನ ತಮ್ಮನಾದ ಹಿರಣ್ಯಾಕ್ಷನ ಮರಣದ ಸುದ್ದಿಯನ್ನು ನಾನು ಸರ್ವತಾ ಸಹಿಸಲಾರೆನು ಕುಮಾರ. ಅದು ಯಾತಕ್ಕೆ ಮಾತೆ? ಆ ದೇವತರ ಮೇಲೆ, ನನ್ನ ಮಕ್ಕಳ ಮೇಲೆ ಯಾತಕ್ಕೆ ಇಷ್ಟೊಂದು ಕೋಪ ಎನ್ನುವುದು ನಾನು ತಿಳಿಯಲಿಲ್ಲ. ನಿನ್ನ ತಮ್ಮನನ್ನು ಕಳೆದುಕೊಂಡು ಅರಗಳಿಗೆಯೂ ಸಹ ನಾನು ಜೀವಿಸಲಾರೆನು. ಈಗಿಂದೀಗಲೇ ಎನ್ನ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆನು ಪುತ್ರ ಕೋಮಲ ಗಾತ್ರ. ಅಹೋ ಮಾತೆ ಕುಮಾರ, ನೀನು ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ಓದದಿವು ತಿರುಗಿ ಮರಳಿ ಬರುವುದುಂಟೆ? ಇಲ್ಲವಲ್ಲ. ಅಹೋ ಅಮ್ಮಯ್ಯ, ನಂದನ, ನೀನು ಯಾತಕ್ಕೆ ದುಃಖಿಸುತ್ತ ಅಳುತ್ತಿರುವೆ? ನಿನ್ನಂತ ಈರ ಮಾತ ಕಣ್ಣಲ್ಲಿ ನೀರು ಬರಬರೆಂದರೆ ನಾನು ಏನು ಹೇಳಿ? ಅಹೋ ಅಮ್ಮಯ್ಯ, ಜನನಿ ಇಕೋ ಎನ್ನನ್ನು ನೋಡು. ಸೋದರನು ಸ್ವರ್ಗ ರೋಹಣದಿಂದ ಎಷ್ಟು ಸಂತೋಷ ಸಂಭ್ರಮದಿಂದಿರುವನು ನೋಡು. ಅಹೋ ಅಮ್ಮಯ್ಯ, ಬೆಳಿರಿ ನಮ್ಮ ತಮ್ಮನನ್ನು ಮೋಸದಿಂದ ಕೊಂದ ಬೆಳಿರಿ ಅಂದಿಯಾದ ಮಂದ ಮದಿಯಂ ಕಂದರೋಮಿ ಕಿತ್ತಿ ಅವನ ವೈಕುಂಠ ಮಂದಿರಕ್ಕೆ ಮಂದಾರ ಪರ್ವತೋಮಿ ಕಿತ್ತಿ ಹಾಕಿ ಬಿಡುವೆ. ಅಹೋ ಮಾತೆ ಕುಮಾರ, ಇಷ್ಟು ಕಾರ್ಯವನ್ನು ನೆರವೇರಿಸಲಿದ್ದರೆ ನಿನ್ನ ಹೊಟ್ಟೆ ಒಳಗೆ ಹುಟ್ಟಿದ ಸಾರ್ಥಕವೇನೋ? ಅಹೋ ಅಮ್ಮಯ್ಯ, ಕ್ಷಣ ಮಾತ್ರದಲ್ಲಿ ತ್ರಿಲೋಕಕ್ಕೆ ದಾಳಿಯನ್ನಿಟ್ಟು ಹರಿಹರ ನಗರಪುರದಲ್ಲಿಗೆ ತಂದು ಕೆಡಿ ಈ ಪಡಿವಿಗೆ ಅಪ್ಪಳಿಸಿ ರಕ್ತವನ್ನು ಕಾರಿಸಿ ಬಿಡುವ ಕಂಡಿಯ ಜನನಿ ಸಖ್ಯ ಪ್ರಧಾನಿ ಕುಮಾರ. ಅಹೋ ಅಮ್ಮಯ್ಯ, ಆದರೂ ದೇವತ್ರಳು ನಿನ್ನ ಈ ಪಂಥವು ಸಾಗಲಾರದು ಪುತ್ರ. ನಾನೇನು ಸಾಮಾನ್ಯದವನು ತಿಳ್ಕೊಂಡಿರಿಯ ಮಾತೆ? ನೀನು ಎಂತವನಾಗಿರುವುದೆನ್ನುವುದು ನನಗೆ ಗೊತ್ತಿರುವುದಲ್ಲವೇ? ಆ ಮಾಯನ್ನು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಮಾತೆ ಕುಮಾರ. ಅಹೋ ಜನನಿ, ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಹರಿಹರ ಬ್ರಹ್ಮಾದಿಗಳ ತಡ ಹಿಡಿದು ತರಬಲ್ಲ ವೀರಾದಿ ವೀರಯನ್ನ ಮಗನೆಂದು ಬಲ್ಲನ. ಅಹೋ ಅಮ್ಮಯ್ಯ, ವೀರಾದಿ ವೀರನು ನೀನೆಂದು ನಾನು ಬಲ್ಲೆನು ಪುತ್ರ. ಹೌದು ಮಾತೆ. ಆದರೂ ದೇವತರೊಂದಿಗೆ ಪಂಥವು ಸಾಗಲಾರದೆಂದೇ ಹೇಳುತ್ತಿರುವೆನು. ಮುಕ್ಕೋಟಿ ದೇವತೆಯನ್ನು ಮುಚ್ಚೊಳಿ ಅಡಿಕೊಂಡಿರು ಮಾತೆ ಕುಮಾರ. ಅಹೋ ಅಮ್ಮಯ್ಯ, ಆದರೂ ಸಹ ಇದು ನಿನಗೆ ತರವಲ್ಲ. ಯಾತಕ್ಕೆ ತರವಲ್ಲ ಮಾತೆ? ಹರಿಹರೇ ಬ್ರಹ್ಮಾದಿಗಳ ತಡ ಹಿಡಿದು ತರಬಲ್ಲ ವೀರಾದಿ ವೀರಯನ್ನ ಮಗನೆಂದು ಬಲ್ಲನೋ. ಆದರಿಂದು ದೇವತರೋಳು, ಆದರಿಂದು ದೇವತರೋಳು ನಿನ್ನ ಪಂಥ ಸಾಗದು. ತನಯ ನುಡಿಯ ಕಂದ ಬೇಡ ಕೇಳು ನೀ ಮುರದಿಂದ. ಅಹೋ ಕುಮಾರ, ಅಹೋ ಅಮ್ಮಯ್ಯ, ಹರಿಹರ ಬ್ರಹ್ಮಾದಿಗಳನ್ನೇ ತಡೆ ಹಿಡಿದು ನೀನು ತರಬಲ್ಲೆ ಎನ್ನುವುದು ನಾನು ಬಲ್ಲೆನಲ್ಲವೇ ಪುತ್ರ? ಹೌದೇನು ಮಾತೆ? ವೀರಾದಿ ವೀರ ನೀನೆನ್ನುವುದು ನನಗೆ ಗೊತ್ತಿರುವುದು. ಹೌದೇನು ಮಾತೆ? ಕಂದ. ಅಹೋ ಅಮ್ಮಯ್ಯ, ಆದರೂ ದೇವತರೊಂದಿಗೆ ನೀನು ಪಂಥವನ್ನು ತೊಟ್ಟು ಹೋಗುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಎನ್ನ ತಮ್ಮನನ್ನು ಅಂದಿಯಾಗಿ ಕೊಂದಿರುವನು ಮಾತೆ. ಕಂದ. ಅಹೋ ಅಮ್ಮಯ್ಯ, ನಾನು ಅದನ್ನೇ ಹೇಳುತ್ತಿರುವೆನು. ನಿನ್ನಂತೆ ಪಂಥವನ್ನು ತೊಟ್ಟು ಹೋದ ನಿನ್ನ ನಾನುಜನಾದ ಹಿರಣ್ಯಾಕ್ಷನು ಮರಣ ಹೊಂದಿ ಹೋಗಿರುವನು.
ನೀನು ಎಷ್ಟು ಹೇಳಿದ್ರು ನಾನು ಬಿಡುವುದಿಲ್ಲ ಮಾತೆ. ಕುಮಾರ, ಅಹೋ ಅಮ್ಮಯ್ಯ, ನನಗೀಗ ಉಳಿದಿರುವನು ನೀನು ಓರ್ವನೆ. ನಿನ್ನನ್ನು ಕಳೆದುಕೊಂಡು ಬದುಕುವ ಶಕ್ತಿಯೂ ಎನ್ನಲಿಲ್ಲ. ಆದ್ದರಿಂದ ನಿನ್ನ ಹಠವನ್ನು ಬಿಟ್ಟು ಬಿಡು ಪುತ್ರ ಕೋಮಲ ಗಾತ್ರ. ಅಹೋ ಮಾತೆ. ಕುಮಾರ, ನಿನಗೆ ಹುಚ್ಚು ಹಿಡಿದೇ ಹೇಗೆ? ಯಾತಕ್ಕೆ ನಂದನ? ಎನ್ನ ಪ್ರತಾಪ ವೈಭವಕ್ಕೆ ಇಳಿದಾರು ಎನ್ನ ಮುಂಗೈ ಇಡುವ ಮೂಡರಾರು ಮಾತೆ. ಅಹೋ ಅಮ್ಮಯ್ಯ, ನಂದನ, ಸಪ್ತ ಪಾತಂಗಳೇ ಅನ್ನ ಪಾದದಲ್ಲಿ ಬಿದ್ದಿರುವವು, ಮೂರು ಲೋಕಗಳೆಮ್ಮೆನ್ನ ಮುಚ್ಚುವಳಿಗೆ ಅಡಿಕೊಂಡಿರುವ ಮಾತೆ. ಬಳಿರಿ ಎನ್ನ ಸಿಂಹ ಗರ್ಜನ ಗಂಡಸರು ಲೋಕವು ಸತ್ತು ಬಿದ್ದಿದೆ. ಕಾಮಧೇನು ಕಲೆ ಕಾಸ ಮಲಗಿದೆ. ಆತಮನಾದ ಶಾಸ್ತ್ರಕ್ಕನಿ ಎನ್ನ ಪಾದ ರಕ್ಷಣೆಗಾಗಿ ಸಹಾ ಸಾಮಾನ್ಯ ಎನ್ನ ಆಜ್ಞೆಯಲ್ಲಿ ಸ್ವಾನಂತ ಬಿದ್ದಿರುವರು. ಅಹೋ ಮಾತೆ. ಕುಮಾರ, ಇಂಥ ವೀರಾದಿ ವೀರರಣ ಭೀಕರ ಮುಂಭಾಗದಲ್ಲಿ ನಿಂತ ಬುದ್ಧಿನಂತೆ ಮಾತನಾಡಿದ್ರೆ ನಿನ್ನ ಮಾತಿನ ಪ್ರಭಾವಕ್ಕೆ ನಾನು ಹೇಳಿ ಜರಿಲಿ ಸ್ವಚ್ಛ ಪ್ರಧಾನಿ. ಕುಮಾರ, ಅಹೋ ಅಮ್ಮಯ್ಯ, ಆದರೂ ಆ ಮಾಯಗಾರ ವಿಷ್ಣುನನ್ನು ಗೆಲ್ಲುವುದು ನಿನ್ನಿಂದ ಆಗಲಾರದು ಕಂದ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಮಾತೆ. ಕುಮಾರ, ಅಹೋ ಜನನೇ, ಆ ವಿಷ್ಣು ಎಂತವನೆನ್ನುವುದು ನಿನಗೆ ಗೊತ್ತಿರುವುದೇ? ಅವನು ಎಂಥವನಾದರೂ ಚಿಂತೆ ಇಲ್ಲ. ನೇಮವನ್ನಿಟ್ಟರೆ ಬಳಿರಿ ಅವನ ಗಗನ ಮಂದಿರಕ್ಕೆ ಆಡಿಸಿ ಬರುವನು ಮಾತೆ. ಕುಮಾರ, ಅಹೋ ಅಮ್ಮಯ್ಯ, ಅವನ ವಿಚಾರವನ್ನು ಹೇಳಲು ತಿಳಿದುಕೋ ಪುತ್ರ. ಅದೇನು ಚೆನ್ನಾಗಿ ಹೇಳ ಮಾತೆ. 14 ಲೋಕಗಳನ್ನು ಉದರದಲ್ಲಿ ಅಡಗಿಸಿಕೊಂಡ ವೈಕುಂಠ ವಾಸ ವಿಷ್ಣು ಪರಿಮೋಸಗಾರನ. ಕುಮಾರ, ಅಹೋ ಅಮ್ಮಯ್ಯ, 14 ಲೋಕಗಳನ್ನೇ ತನ್ನ ಉದರದಲ್ಲಿ ಅಡಗಿಸಿಕೊಂಡಿರುವ ಆ ವಿಷ್ಣುವನು ಬರೀ ಮೋಸಗಾರನು ಪುತ್ರ. ನಿನ್ನ ಮಗನೇನು ಸಾಮಾನ್ಯಗಳನ್ನು ತಿಳಿದುಕೊಂಡಿರುವ ಮಾತೆ ಕಂದ. ಅಹೋ ಅಮ್ಮಯ್ಯ, ಈ ಜಗದ ಸೃಷ್ಟಿಕರ್ತನಾದ ಆ ವಿಷ್ಣುನನ್ನು ಜಯಿಸುವುದು ನಿನ್ನಿಂದ ಆಗಲಾರದ ಮಾತು. ನಾನೇನು ಸಾಮಾನ್ಯನು ಮಾತೆ. ಕುಮಾರ, ಅಹೋ ಅಮ್ಮಯ್ಯ, ತಾಯಿಯ ಮಾತು ಸತ್ಯವಿದೆವೆಂದು ತಿಳಿದು ನಿನ್ನ ದ್ವೇಷವನ್ನು ಬಿಟ್ಟು ಮನದಲ್ಲಿ ನೀನು ಅವನನ್ನು ಧ್ಯಾನಿಸಿ ಎಂದೇ ಹೇಳುತ್ತಿರುವೆನು ಪುತ್ರ ಕೋಮಲ ಗಾತ್ರ. ಅಹೋ ಮಾತೆ ಮಾಡಿದ್ರು ಎನ್ನೋಳು ಕಥೆ. ಅಹೋ ಅಮ್ಮಯ್ಯ, ಎಂಥ ಮಾತನಾಡಿದೆ. ಬಳಿರಿ ಈ ಸುತ್ತುವರೆಗೆ ಹುಟ್ಟಿದ ಯಾವ ಶಕ್ತಿಯಾದರೂ ಎಲ್ಲ ಎದುರಿಗೆ ಬಾರದೆ. ಈ ಎಲ್ಲ ಮುಚ್ಚುವರೆಗೆ ಅವರೆಲ್ಲ ಗುಟ್ಟ ಹುಟ್ಟಾಡಿದ ದಿಟ್ಟ ಪರಿಸರಕ್ಕಾಗಿ ಎಂಥ ಮೃಗತನ ಮಾತನಾಡಿದೆ. ಅಹೋ ಅಮ್ಮಯ್ಯ, ಪುತ್ರ, ನನ್ನ ತಮ್ಮನನ್ನು ಕೊಂದ ಅದಮನಾದ ಅಂಬುಜ ಪವರ ಶಿರವನ್ನು ಕರೆದ ಅಂಬರಕ್ಕೆ ಆರಿಸಿ ಡಿಂಬವನ್ನು ಕರೆದ ಕುಂಬಲಿಗೆ ಉಳಿಸಿ ಈ ಮೂಲ ಹುಟ್ಟಿದ ಭೂತ ಪಿತಾಚಿ ಎಡೆಯನ್ನು ಮಾಡಿ ಉಳಬಡಿಸುವ ಗಂಡಿಯ ಮಾತೆ ಪರಮ ಪ್ರಖ್ಯಾತೆ. ರಂಗ ಬಾರಂಗ
ಕುಳಿತಿರುವಾಗಲೇ ನಿಂತಿರುವಾಗಲೇ ಕುಳಿತಿರುವಾಗಲೇ ನಿಂತಿರುವಾಗಲೇ ಹಾಡುವಾಗಲೇ ನಿನ್ನ ಧ್ಯಾನವನ್ನು ಇರಲೇ ಹಾಡುವಾಗಲೇ ನಿನ್ನ ಧ್ಯಾನವನ್ನು ಇರಲೇ ನಿನ್ನ ನಂಬಿದೆ ಬಾರರಂಗದ ನಿನ್ನ ನಂಬಿದೆ ಬಾರರಂಗದ ಜಗದೋದ್ಧಾರಕ ನೀನಂತೆ ಜಗದೋದ್ಧಾರಕ ನೀನಂತೆ ಬಾರಂಗ ಶ್ರೀರಂಗ ಕನಸಿನೊಳಗಲೇ ಮನಸ್ಸಿನೊಳಗಲೇ ಕನಸಿನೊಳಗಲೇ ಮನಸ್ಸಿನೊಳಗಲೇ ಹಾಡುವಾಗಲೇ ನಲೆ ನಲೆ ನೋಡಲೇ ಹಾಡುವಾಗಲೇ ನಲೆ ನಲೆ ನೋಡಲೇ ಸಂತಸ ಪ್ರಭು ಶ್ರೀ ಪುರಂದರ ವೇಟಲ ಸಂತಸ ಪ್ರಭು ಶ್ರೀ ಪುರಂದರ ವೇಟಲ ಜಗದೋದ್ಧಾರಕ ನೀನಂತೆ ವಾರಂಗ ಶ್ರೀರಂಗ ಪಾಂಡುರಂಗ ಶ್ರೀರಂಗ ಐಶ್ವರ್ಯ ಮತ್ತು ಮೇಲಕ್ಕೇಳು ಸುಂದರಿ ಎನ್ನ ಮನೋಹರಿ. ಕಾಂತ ಅಹೇ ಕಾಂತೆ, ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವಿಲ್ಲಿಗೆ ಪ್ರಿಯ. ನಾನು ಪೋ ಪಯಣವು ನಿನ್ನ ಯಾತಕ್ಕೆ ಬೇಕು ಸುಂದರಿ? ಸತಿಗಳ ಮುಂದೆ ತಿಳಿಸಬೇಕಾದ ಪತಿಯಾದ ನಿನ್ನ ಧರ್ಮವಲ್ಲವೇ? ಎಷ್ಟು ಮಾತ್ರಕ್ಕೆ ತಿಳಿಸಲಾರೇನು ಸುಂದರಿ? ಸುಂದರ ಅಹೇ ಸುಂದರಿ, ಹಾಗಾದ್ರೆ ಹೇಳುವೇನು ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಪ್ರಿಯ ಪ್ರಿಯ ಹೃದಯ ರಾಜ ಬಾ ಪ್ರಿಯ ಪ್ರಿಯ ಹೃದಯ ರಾಜ ಬಾ ತಳ ತಳನೆ ಹೊಳೆವ ರತ್ನ ಕಾಚಿದರಲ ಪಟ್ಟ ಬೆಳಗ್ಗೆ ತನ್ನ ಜೀವ. ಪ್ರಿಯ ಪ್ರಿಯ
ಕಾಂತ ಅಹೇ ಕಾಂತಿ, ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸಗಳನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವಿಲ್ಲಗೆ ಎನ್ನ ಮುಂದೆ ತಿಳಿಸೋ ಕಾಂತ ಗುಣವಂತ. ಅಹೇ ಎಲೆ ಈ ಮುತ್ತು ಮುಖಿಯಾದ ನಲ್ಲಿ ಈ ನಲ್ಲನು ಪೋವ ಕಾರ್ಯ ವಿಷಯವು ನೀನು ಯಾತಕ್ಕೆ ಬೇಕು? ಸತಿಯರ ಮುಂದೆ ಪತಿಯರು ತಿಳಿಸಬಾರದೆಂದು ವೇದ ಸತ್ರವು ಸಾರುವುದು. ಆದ ಕಾರಣ ಎಷ್ಟು ಮಾತ್ರಕ್ಕೆ ತಿಳಿಸಲಾರೇನು ರಾಣಿ, ಎಲ್ಲ ಮುದ್ದಿನ ಅರಗಿರಿ. ಕಾಂತ, ಅಹೇ ಕಾಂತಿ, ಸತಿಗಳ ಮುಂದೆ ತಿಳಿಸಲಾರದಂತಹ ಕಾರ್ಯವಿರುವುದೇ? ಅಂತ ಕಾರ್ಯ ಇರುವುದು ಸುಂದರಿ. ಅಂಥ ಕಾರ್ಯ ಇರುವುದೇ? ಹೌದು ಸುಂದರಿ. ಅದೆಂಥ ಕಾರ್ಯ? ನಿನಗೆ ಯಾತಕ್ಕೆ ಬೇಕು ಸುಂದರಿ? ಸತಿಯಳಲ್ಲವೇ? ಸತಿಯಳ ಮುಂದೆ ತಿಳಿಸಿದ್ರೆ ಜಯವು ಕಾರ್ಯವು ಜಯವಾಗದಲ್ಲ ಸುಂದರಿ. ಹೌದೇ? ಹೌದು ಸುಂದರಿ. ಸತಿಯಳ ಮುಂದೆ ತಿಳಿಸಿದರೆ ಹೋದ ಕಾರ್ಯ ಜಯವಾಗುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ಜಯದಾಗದಲ್ಲ ಸುಂದರಿ. ನಿಜವೇ ಕಾಂತ? ನಿಜವೇ ಸುಂದರಿ. ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ದುರಧೀರ ಮಹಶೂರ, ದುರಧೀರ ಮಹಶೂರ, ಯಾರಳು ನಿನ್ನ ಕೋಪಾತುರ, ಯಾರಳು ನಿನ್ನ ಈವರ, ದುರಧೀರ. ಕರದಲ್ಲಿ ಗದೆಯನ್ನು ಪಿಡಿದಿರುವೆ, ರತ್ನದ ರಥವನ್ನು ಕರೆಸಿರುವೆ, ಕರದಲ್ಲಿ ಗದೆಯನ್ನು ಪಿಡಿದಿರುವೆ, ರತ್ನದ ರಥವನ್ನು ಕರೆಸಿರುವೆ, ಉಗ್ರ ರೂಪವ ತಾಳಿರುವೆ, ಆ, 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 ತಿಳಿಸೋ ನೀನು ಎನ್ನಯ ಒಂದು, ತಿಳಿಸೋ ನೀನು ಎನ್ನಯ ಒಂದು, ದುರಧೀರ ಮಹಶೂರ, ದುರಧೀರ. ತಾಳೂರು ಗಣೇಶ್ ಇವರು ಗೀತಮ್ಮಕ್ಕ ಅವರು 201 ರೂಪಾಯಿಯನ್ನು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ಕಾಣಿಕೆ ಕೊಟ್ಟಂತವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾಂತ, ಅಹೇ ಸುಂದರಿ, ಸತಿಯಳ ಮುಂದೆ ತಿಳಿಸಲಾರದಂತಹ ಕಾರ್ಯವೇನಿರುವುದು? ಅಂತ ಕಾರ್ಯ ಇರುವುದು ಸುಂದರಿ. ತಿಳಿಸಿ ಅಂದ ಸ್ಥಿರವಾಗಿ ಬೇಡಿಕೊಳ್ಳುವಿನ ಕಾಂತ ಗುಣವಂತ. ಅಹೇ ನಲ್ಲಿ ನಿನ್ನ ಮಾತಿನ ಸಂಸ್ಕೃತ್ಯವನ್ನು ನಾನೇನು ಬಲ್ಲೆ? ಆಯಾಕ ತಿಳಿಸಿದ ನಾನು ಹೋಗುವ ಮಾರ್ಗವು ತಿಳಿಯಬೇಕೆಂಬ ಮನಸ್ಸು ಬಂತೆ. ಆದ ಕಾರಣ ಹಾಗಾದರೆ ಈ ಇಷ್ಟಾಂತವನ್ನು ಪೇಳುವನು ಚಿತ್ತ ಬಿಟ್ಟು ಕೇಳು. ಎಲ್ಲ ಈ ಪ್ರಾಣಕಾಂತಿ ಬಳಿರಿ ಅಂತೋಗಿರೋ ಕುದಂತನಾದ ಅನಂತನಾದ ವೈಕುಂಠಕ್ಕೆ ಮುತ್ತಿಯನ್ನಿಟ್ಟವನ ಗಂಡವ ಕಳೆದು ಅವನ ಮಡಿದಿದೆ ಗಂಟಲ ಗಾಳನೆಗೆ ಎನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಪಡಿಸುವೆನು. ಆದ ಪ್ರಯತ್ನ ನಾನು ಹೋಗುವನು ರಮಣಿ ಸದ್ಗುಣ ಭರಣಿ. ಕಾಂತ, ಅಹೇ ಕಾಂತಿ, ಹರಿಯೋಳ ಪಂಥವನ್ನು ತೊಟ್ಟು ಹೋಗುವಿಯ? ಸಹಜವಾಗಿ ಪೋನು ಸುಂದರೇ. ಬೇಡ ಕಾಂತ, ನನ್ನ ತಮ್ಮನನ್ನು ಕೊಂದ ಹಾರಿಯನ್ನು ಬಿಡುವುದಿಲ್ಲ ಸುಂದರೇ. ಇದೇ ರೀತಿ ನಿನ್ನ ತಮ್ಮನ ಹಠವನ್ನು ಹಿಡಿದು ಹೋದನು, ಹರಿಯಲ್ಲಿ ಪ್ರಾಣವನ್ನು ಬಿಟ್ಟನು. ನನ್ನ ತಮ್ಮನನ್ನು ಹಂದೆ ಆಗಿ ಕೊಂದಿರುವನು ಮಾತೆ. ಕಾಂತ, ಅಹೇ ಅಹೇ ಸುಂದರೇ, ನಿನ್ನ ತಮ್ಮನನ್ನು ಕೊಂದ ಹಾಗೆ ಹರಿಯು ನಿನ್ನನ್ನು ಕೊಂದರೆ ನನ್ನ ಗತಿ ಏನು ಕಾಂತ? ಎಲೈ ಮೂರ್ಖರೇ, ಏನು ಮಾತನಾಡ್ರೆ? ಪಂಥವನ್ನು ನಿಲ್ಲಿಸು.
ಎಷ್ಟು ಮಾತ್ರಕ್ಕೆ ನಿಂದಿರಿಸೋಲ್ಲ ಸುಂದರ? ಹೇಳುವೆನ ಕೇಳು. ಅದೇನು ಚೆನ್ನಾಗಿ ಹೇಳ ಸುಂದರಿ. ಬಾರ ಪ್ರಿಯತಮ ಬಾಳಿನ ಚಂದ್ರಮ, ಬಾರ ಪ್ರಿಯತಮ ಬಾಳಿನ ಚಂದ್ರಮ, ಪ್ರಿಯತಮ ಬಾರ ಪ್ರಿಯತಮ ಬಾಳಿನ ಚಂದ್ರಮ. ನಾವು ಪೋಲಿನ ಎಲ್ಲೇನು ಕುರ್ಚಿ ಕೊಟ್ಟು ಕುಂದಿರ್ಸ್ರ ಪ್ರಾಣೇಶ್ವರ ಯಾಕೆ ತೊಡು ಬರ್ತಾನೆ ಅಡ್ವರ್ಟೈಸ್ಮೆಂಟ್ ಬಂದಂಗ. ಸತಿಯಳ ಮಾತನ್ನ ಮೀರಿ ಹರಿಯೋಳ ಪಂಥ ಪ್ರಾಣದ ಕರ್ಮರೆ. ಹೋಗುವುದು ನಿನಗೆ ನ್ಯಾಯವಲ್ಲ ಯಾದಕ್ಕೆ ನ್ಯಾಯವಲ್ಲ ಸುಂದರಿ? ಕಾಂತ. ಅಹೇ ಕಾಂತಿ, ನಿನ್ನ ತಮ್ಮನಿಗೆ ಆದ ಗತಿಯು ನಿನಗೆ ಆದರೆ ನನ್ನ ಗತಿ ಏನು? ಅಹೋ ಅಹೋ ಕಾಂತಿ, ನಿನ್ನ ಪಂಥವನ್ನು ಇಲ್ಲಿಗೆ ನಿಲ್ಲಿಸಬೇಕೆಂದು ಸ್ಥಿರವಾಗಿ ಬೇಡಿಕೊಳ್ಳುವ ನನ್ನ ಬುದ್ಧಿ ಸಂಪನ್ನ. ಎಲೈ ಪಟ್ಟ ಪರಿಸಿಯಾದ ಕೈಯಾದು ಇಂಥ ದಿಟ್ಟ ಪುರುಷನ ಮುಂದೆ ಕೆಟ್ಟ ನುಡಿಗಳ ನುಡಿದರೆ ಬೆಳಿಲಿ ನಿನ್ನಂಪಿಡಿದ ಕೈ ಕೆಳಗನ್ನು ಕಟ್ಟಿ ಪಡಪಡಿನ ಮುರಿದುಟ್ಟಿಯನ್ನ ಸರ್. ಅಹೇನಲ್ಲಿ ಎನ್ನ ಭುಜಬಲದ ಶೌರ್ಯವು ನೀನೇನು ಬಲ್ಲೆ? ಹಿರಣ್ಯನೆಂದರೆ ಹೀ ಹರಣ್ಯವು ನಡುಗುವುದು, ಕಶೇಪನೆಂದರೆ ಕಾರ್ಮುಡುಗು ಕುಕ್ಕುವುದು. ಹಿರಣ್ಯ ಕಶ್ಯಪನೆಂದು ಹೆಸರೆತ್ತಿನ ಮಾತ್ರಕ್ಕೆ ಭೂಮಿ ಆಕಾಶವು ಬೋ ಎಂದು ಒದರಿದವ ಕಾಂತೆ ಬಿಳಿನ ಮಾನವ ಸಿಂಧೆ. ಪ್ರಾಣೇಶ್ವರ, ಅಹೇ ಪ್ರಾಣೇಶ್ವರಿ, ಒಂದೇ ಹಠವನ್ನು ಹಿಡಿದಿರುವೆಯಾ? ಹೌದು ಕಾಂತೆ. ಪಂಥವನ್ನು ನಿಲ್ಲಿಸುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ನಿಲ್ಲಿಸುವುದು ಸುಂದರಿ? ಸತಿಯಳ ಮಾತನ್ನು ಧಿಕ್ಕಾರ ಮಾಡುವೆಯಾ? ಸರ್ವತ ಕೇಳಿದರು ಸುಂದರಿ. ಇದು ನ್ಯಾಯವೇ? ಅದೇ ಆತಕ್ಕೆ ಸುಂದರಿ. ಇದು ಧರ್ಮವೇ? ಸಹಜವಾಗಿ ಫೋನ್ ಸುಂದರಿ. ಹೇಳುವೆನ ಕೇಳು. ಅದೇನು ಚೆನ್ನಾಗಿ ಹೇಳು. ಓ ನಲ್ಲನ ಸವಿ ಮಾತೊಂದ ಬಿಡುವೆನ, ನಾ ಹೇಳುವ ಮಾತನ್ನು ಕೇಳು ಇಳಿಯಲೇ. ಅಹೇ ಕಾಂತೆ, ಏಹೇ ಸುಂದರಿ, ಸುಂದರಿ ಮನೋಹರಿ, ನಲ್ಲನ ಸವಿ ಮಾತೊಂದ ಬಿಡುವೆನ, ನಾ ಹೇಳುವ ಮಾತನ್ನು ಕೇಳು ಇಳಿಯಲೇ. ಪ್ರಹ್ಲಾದ ಪ್ರಹ್ಲಾದ ಪ್ರಹ್ಲಾದ, ಸತಿಯ ಮಾತು ಮೀರಿ ನೀನು ದುರಕೆಯನ್ನು ಹೋಗುವೇನು?
ಪ್ರಾಣೇಶ್ವರ, ಅಹೇ ಪ್ರಾಣಕಾಂತಿ, ಎಷ್ಟು ವಿಧವಾಗಿ ಬೇಡಿಕೊಂಡರೂ ನಿನ್ನ ಹಠವನ್ನು ಬಿಡಲಿಲ್ಲವೇ? ಸರ್ವತ ಬಿಡುವುದಲ್ಲ ಸುಂದರ. ಕಾಂತ, ಅಹೇ ಕಾಂತಿ, ನಾನು ಹೇಳುವ ಮಾತನ್ನು ಚಿತ್ತವಿಟ್ಟು ಕೇಳು. ಸರ್ವತ ಕೇಳುವುದಲ್ಲ ಸುಂದರ. ಕೇಳಬೇಕು. ಚೆನ್ನಾಗಿ ಕೇಳುವುದಲ್ಲ ಸುಂದರ. ಅದೇನೆಂದರೆ, ಅದೇನು ಸುಂದರಿ? ನಮಗಿರುವನು ಓರ್ವನ ಮಗನು ಪ್ರಹ್ಲಾದನು. ಹೌದೇನು ಸುಂದರಿ? ಪ್ರಹ್ಲಾದನ ಮುಖವನ್ನು ನೋಡಬೇಕೆಂದು ನನ್ನ ಮನದಿಚ್ಛೆಯಾಗಿರುವುದು. ತಕ್ಷಣವೇ ಪ್ರಹ್ಲಾದನನ್ನು ಕರೆಸು ಕಾಂತ, ಮಹಾಗುಣವಂತ. ಎಲೈ ಹಾರ್ಯ ಶ್ರೀಯಳಾದ ಸುದತಿ, ಎನ್ನ ಮೋದ ಸತೆ, ಎನ್ನನ್ನು ರಾಕ್ಷಸನೆಂದು ತಿಳಿದುಕೊಂಡಿರುವೆಯಾ? ಈ ಹೃದಯವಿಲ್ಲೆಂದು ಕಟಕನೆಂದು ಭಾವಿಸಿರುವೆಯಾ? ಅಹೇ ಸುಂದರಿ, ಮಕ್ಕಳ ಭಾಗ್ಯವೇ ಮಹಾಭಾಗ್ಯವೆಂದು ವೇದಶಾಸ್ತ್ರವು ಸಾರುವುದು. ನನಗೆ ಮಗನ ಮೇಲೆ ಪ್ರೀತಿ ಇಲ್ಲವೇ ಹೇಗೆ? ಬಳಿರೆ ತಕ್ಷಣವೇ ಬರದಿಂದ ಸುಬೋಟ ಕುಲತನಾದ ಸುತನಂಬಿ ಅರಮಂದಿರಕ್ಕೆ ಕಾರಿಸಿಕೊಳ್ಳುವೆನು ಸುಕಾಂತೆ. ಬಿಳಿ ನನ್ನ ಮನದ ಚಿಂತೆ. ಹಾಗೆ ಆಗಲಿ ಕಾಂತ. ಪ್ರಹ್ಲಾದ ಬಳಿ ಬೆಳಿಯಲ್ಲ ಈ ಸಾರಥಿ ಭೂಪತಿ, ತಡ ಮಾಡದ ಗುರುಕುಲದಡಿಗೆ ಹೋಗಿ ಪಡಿವಿಗೆ ಒಡೆಯನಾದ ಕಶಿಪ ಪುತ್ರ ನಂಬರ್ 7 ಗುರುಕುಲ ಗುರುಗಳಾದ ಜಂಡ ಮಾರ್ಕರಿಗೆ ತರುವಂತ ಸಾರಥಿ ಹೋಗಲಿ ಜಾಗೃತಿ. ಒಳ್ಳೆಯದು ಭೂಪತಿ.